ಗ್ರೀಟಿಂಗ್ಸ್ ಆ್ಯಂಡ್ ವೆಲ್ಕಮ್ ಆಲ್ ಟು ದ ಅನ್ಡಿಸ್ಕರ್ಡ್ ಯೂನಿವರ್ಸ್ ನೇಚರ್ ಸೈನ್ಸ್ ಫಿಲಾಸಫಿ. ಇದು ನನಗೆ ಚಾನಲ್ ಹೆಸರು. ಇಂದು ನಂಗೆ ಬಡಗೋ ವೀಡಿಯೋದಾಗ ಏನು ನೋಡಿದ್ರೆ ನೆನ್ನೆ ನಾನು ನೋಡಿದ್ದು ನೆನ್ನೆ ಏನು ನೋಡಿದ್ರೆ ನಂಗೆ ಬಡಗೋ ST ಇದನ್ನೋಗಾಡೋ ಪ್ರಾಬ್ಲಮ್ಸ್ 10 ಪ್ರಾಬ್ಲಮ್ಸ್ ಅದು ನೋಡಿದೆ. நிறைய ಪ್ರಾಬ್ಲಮ್ ನೋಡಿದೆ. ನಂಗೆ ಒಂದು 10 ಪ್ರಾಬ್ಲಮ್ ಮಟ್ಟು ಎತ್ತಿದೆ. ನಂಗೆ 10 ಪ್ರಾಬ್ಲಮ್ ಮಟ್ಟು ನಂಗೆ ಟುಕಿಟ್ಟಿನವರ ನಂಗೆ ಅವ್ರು ಎಕ್ಸ್ಪ್ಲೈನ್ ಮಾಡೋದು ಮಾಡಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಲ್ಯಾಂಡ್ ಇಶ್ಯೂ. ಲ್ಯಾಂಡ್ ಪற்றி ನಂಗೆ ಇಂದು ಓನ್ಲಿ ಲ್ಯಾಂಡ್ದೋಗಿ ಏನೇನು ಪ್ರಶ್ನೆ ಬರಾಕು ಅದು ನಂಗೆ ST ಹಾಕೋದು ಎಂಬುದು ಗೌರ್ಮೆಂಟ್ದಾಗು ನೀವು ಮುಡಿ ಎತ್ತಿಬಿಟ್ಟು ಬಿತ್ತರು ಎತ್ತರೋ ಎತ್ತಲ್ಲ ನೋಡೋ ಎತ್ತಿಬಿಟ್ರು ಎತ್ತಿಬಿಟ್ರು ಅಂದರೆ ಅದರಿಂದ ಜನ ಸೋ ಮೆನಿ ಥಿಂಗ್ಸ್ ವಿಲ್ ಕನ್ಸಿಡರ್. ನಂಗೆ ಎಲ್ಲ ಬಂದು ನಂಗೆ ಬಡವ ಮಕ್ಕದೋಗಿ ಎಲ್ಲ ST ಹಾಕೋದು ಅದಕ್ಕೆ ಎಲಿಜಿಬಿಲಿಟಿ ಹಿಡಿದೆಯಾ, ಎಲ್ಲ ಲ್ಯಾಂಡ್ ಹಿಡಿದೆಯಾ, ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಲ್ಯಾಂಡ್ ಯೂಸೇಜ್ ಆ್ಯಂಡ್ ಲ್ಯಾಂಡ್ ಅದು ಲ್ಯಾಂಡ್ ಬಂದು ರೀಡಿಸ್ಟ್ರಿಬ್ಯೂಷನ್ ಇದು 3 ಪಾಯಿಂಟ್ ಅದ್ರ ಬಂದು ಅಲ್ಲಿ ನಂಗೆ ಇದನ್ನು ಹಿಡದೆ. ಅವ್ರಿಗೆ ಏನು ನೋಡಿದ್ರೆ ಫಸ್ಟು ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಬಂದು ನೋಡಿದ್ರೆ ನಂಗೆ ಸರ ನಂಗೆ ಕಮ್ಯುನಿಟಿ ಹೋಗಿ ನಂಗೆ ಬಂದು ST ಹಾಕೋದ್ರೆ ನಂಗೆ ಏಸಾಗ ಲ್ಯಾಂಡ್ ಹಿಡದೆ. ನಂಗೆ ಕಮ್ಯುನಿಟಿ ಮಕ್ಕಳು ಸರ ಅವಾಗ ದಾರ ಸಾರ ಹಿಡದೆ. ಅದು ಏಸಾಗ ದಾರ ಜಿಬಿತಾರೆ, ಏಸಾಗ ಕಂಬಿತಾರೆ, ಏಸಾಗ ಲ್ಯಾಂಡ್ ಇಲ್ಲೇ. ಇದನ್ನು 3-4 ಕ್ಯಾಟಗರಿ ಪ್ರಿಚಿಪ್ಟಾರ. ಒಬ್ಬ ಲ್ಯಾಂಡ್ ಇಲ್ಲದವಕ್ಕೊಬ್ಬ ಅವಾಗ ಲ್ಯಾಂಡೇ ಕಡೆ ಅವಾಗ ಹೆಸರು ಲ್ಯಾಂಡೇ ಕಡೆ ಸಿಲ ಲ್ಯಾಂಡ್ ಜೋಸಿ ಬಿತ್ತಾರೆ. ಅವಕ್ಕೊಂದು ಇದು ಜಾಸ್ತಿ ಲ್ಯಾಂಡ್ ಬಿತ್ತಾರೆ. ಇದನ್ನು ರೀಡಿಸ್ಟ್ರಿಬ್ಯೂಷನ್ ಮಾಡೋದು ಅದು ಬಂದು ನಂಗೆ ಎಲ್ಲ ಒಂದೆಡಿ ಬಂದು ಲ್ಯಾಂಡ್ ಅಕ್ಯುಮುಲೇಟ್ ಹಾಕ್ಬಿಡೋದು. ಅದೊಂದು ಇಟ್ ರೀಡಿಸ್ಟ್ರಿಬ್ಯೂಟೆಡ್. ಯಾಕಂದರೆ ನಂಗೆ ಒಂದು ST ಕಮ್ಯುನಿಟಿಯಿಂದ ಏನಂದರೆ ನಂಗೆ ಒಂದು ವೆಹಿಕಲ್ ಆಗ್ಬೋದು ಅದು ಮತ್ತೆ ನೋಡಿ ಮೆಥಡು ಅದು ಇಟ್ ಈಸ್ ಗೌರ್ಮೆಂಟ್ ಪಾಲಿಸಿ ಏನಂದರೆ ನಂಗೆ ಅಲ್ಲಿ ಎಲ್ಲ ಎಬ್ಬದು ಮುಡಿಯ ಹತ್ತಮಾಗಿ ಮಾಡೋದು. ಸೊ ಅದು ಏನು ಮಾಡಿದ್ರೆ ಬೇಕಂತ ರೀಡಿಸ್ಟ್ರಿಬ್ಯೂಷನ್ ಮಾಡಿದ. ನನಗೆ ಒಂದು ಜಾಸ್ತಿ ನಡೆದೆ. ಇವಕ್ಕರ ನಂಗೆ ಎತ್ತ ಮಾಡೋ ಇವಕ್ಕರ ನಂಗೆ ಏನೋ ಪಾಲಿಸಿ ಹಾಕೋ 3 ಡಿಫ್ರೆಂಟ್ ಪಾಲಿಸಿ. ಲ್ಯಾಂಡ್ ಪಾಲಿಸಿ ಬಂದ್ರೆ ಲ್ಯಾಂಡ್ ಪಾಲಿಸಿಗೆ ನಂಗೆ ಲ್ಯಾಂಡ್ ಬಂದು ನಂಗೆ ಎತ್ತೆ ಯೂಸ್ ಮಾಡೋದು. ನಂಗೆ ಇಲ್ಲಿ ಗೌರ್ಮೆಂಟು ಮರ್ಸಿ ಲ್ಯಾಂಡ್ ಎಲ್ಲ ಇಲ್ಲದವಕ್ಕೆ ಮರ್ಸಿ ಲ್ಯಾಂಡ್ ತಂದಾರ. ಲ್ಯಾಂಡ್ ಎಲ್ಲಿಂದ ತಂದಾರ ಅದು ಬೇರೆ ವಿಷಯ. ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಅದಾವುದು ನನಗೆ ಫಸ್ಟ್ ಬಂದು ಲ್ಯಾಂಡ್ ತಪ್ಪೋದು ಎಂಬುದು ಜೋಲಿ. ಲ್ಯಾಂಡ್ ಬಂದು ಲ್ಯಾಂಡ್ ಇಲ್ಲದವಕ್ಕೆ ಲ್ಯಾಂಡ್ ತಂದಾರ. ಲ್ಯಾಂಡ್ ಅಡೋಕೆ ನಂಗೆ ಏನು ಮಾಡೋದು ಮತ್ತು ಬಂದು ಇದೊಂದು ಕ್ವಶನ್ ಮಾರ್ಕು. ಆಗ ಲ್ಯಾಂಡ್ ಅಡೋಕರ ಅವಾಗ ರೀಡಿಸ್ಟ್ರಿಬ್ಯೂಷನ್ ಅದನ್ನು ಬಂದು ನಂಗೆ ಓಸೆ ಪಗಿರಿಂದು ಮಾಡೋಕ ಅಂತಂದು ಅದೊಂದು ಲೋಕವ ನೋಡಿಯಲ್ಲ ಹೇಳೋದು. ನನ್ನ ಲ್ಯಾಂಡ್ ರೀಯೂಸ್ ನಂಗೆ ಲ್ಯಾಂಡ್ ಬಂದು ಎತ್ತೆ ಯೂಸ್ ಮಾಡೋದು. ನಂಗೆ ಲ್ಯಾಂಡ್ ಬಂದು ಈಗ ST ಬಾಯ್ಬಿಟ್ಟು ನಂಗೆ ಲ್ಯಾಂಡ್ ಬಂದು ಇದು ಫುಲ್ ಕಮ್ಯುನಿಟಿ ಲ್ಯಾಂಡ್ ಹಿಡ್ದೆ ಬಿಟ್ಟ. ಈ ಲ್ಯಾಂಡ್ ಬಂದು ದಾರ ಯೂಸ್ ಮಾಡೋಕ್ಕೋ ಏನಾಗ ಯೂಸ್ ಮಾಡೋಕ್ಕೋ ಏನೋ ಪರ್ಪಸ್ ಯೂಸ್ ಮಾಡೋಕ್ಕೋ ದಟ್ ಸ್ಟ್ರಿಕ್ಟ್ ರೂಲ್ಸ್ ಆಡಿದೆ. ಅದು ಬಂದು ಇರೋದಿಲ್ಲ. ST ಬಂದು ದಟ್ ಈಸ್ ಯು ಟು ಸೇಫ್ ಗಾರ್ಡ್ ಆಲ್ ದಿಸ್ ಥಿಂಗ್ಸ್ ಎಂಬುದು ನನಗೆ ಅವಕ್ಕೆ ಅಪ್ಪರ್ ಸ್ಟ್ರಿಕ್ಟ್ ರೂಲ್ಸ್. ಆ ರೂಲ್ ನಂಗೆ ಇದು ಮಾಡೋದು ಮುಡಿಯ ನಂಗೆ ಯು ಕೆನಾಟ್ ಕಮ್ ಔಟ್ ಫ್ರಮ್ ದಟ್ ರೂಲ್ಸ್. ಆ ರೂಲ್ಸ್ ಏನು ಮಾಡಿಲ್ಲ ಅಂದರೆ ಈ ಲ್ಯಾಂಡನ್ನು ದಾರಾಗ ಮಾರಾಕೋ ದಾರ ಕೊಡಾಕೋ ಏನು ಲ್ಯಾಂಡ್ ವ್ಯಾಲ್ಯೂ ಏನೋ ಆಮೇಲೆ ಅದು ಗೌರ್ಮೆಂಟೇ ಬುಡಿ ಮಾಡಿಬಿಟ್ರು. ನಂಗೆ ಇಷ್ಟೆಲ್ಲ ಬುಡಿ ಮಾಡೋದು ಮುಡಿಯ. ಯಾಕಂದರೆ ಲ್ಯಾಂಡ್ ಬಂದು ನನಗೆ ಒಂದು ವ್ಯಾಲ್ಯೂ ಬಂದು ನೀವು ಇಲ್ಲ ಎತ್ತ ಡೌನ್ ಆಗಿಬಿಟ್ರು. ಯಾಕಂದರೆ ಎಷ್ಟು ಡೌನ್ ಕೊಡೋಣ. ಯಾಕಂದ್ರೆ ಲ್ಯಾಂಡ್ ಪಾಲಿಸಿ ಎತ್ತಿ ಬಂದು ಏನು ಮಾಡಿದ್ರೆ ಅದು ನಿನ್ನ ಲ್ಯಾಂಡ್ ಬಂದು ಇದನ್ನು ಪ್ರಾಪರ್ ಹೇಗೋದಿಲ್ಲ. ಇದು ದಾರ ಲ್ಯಾಂಡ್ ಬಂದು ಪ್ರಾಪರ್ ಒಂದು ರಿಕಾರ್ಡ್ ಮಾಡೋದಿಲ್ಲ. ಅಂದರೆ ದಾರು ಲ್ಯಾಂಡ್ ಈಸೋದು ಅಂಜೀರ ಲ್ಯಾಂಡ್ ಕೊಡೋ ಗಟ್ಟಲೆ ಕೂಡ ಈಸೋದು ಮುಡಿಯ. ಲ್ಯಾಂಡ್ ಇನ್ನತ್ತನ ಲ್ಯಾಂಡ್ ಓನರ್ಶಿಪ್ ಎಂಬುದು ಇದೊಂದು ಪೆರಿಯ ಜೋಲಿ ಬಂದ್ರೆ ಇದ್ರಾಗ ಏನು ಮಾಡಿದ್ರೆ ನಂಗೆ ಎಲ್ಲ ಲ್ಯಾಂಡ್ ಓನರ್ಶಿಪ್ ಎತ್ತ ನಂಗೆ ಶೇರ್ ಮಾಡುವ ಎಲ್ಲ ಕಮ್ಯುನಿಟಿ ಬೇಕು ಎಲ್ಲಾಗೂ ಉದ್ಯಮಕ್ಕೆ ಮಾಡುವ. ಈಗ ಎತ್ತ ಎಲ್ಲಿಂದ ಲ್ಯಾಂಡ್ ಎತ್ತಿ ಕೊಡೋದು ಅವಕ್ಕೆ ಲ್ಯಾಂಡ್ ಬೇಕು. ನಂಗೆ ಲ್ಯಾಂಡ್ ಇರೋದು ಮುಗಿತಾರೆ. ನಂಗೆಲ್ಲ ಒಂದು ಇಂಪ್ರೂವ್ ಆಗಿಬಿಟ್ಟು ಎಲ್ಲ 20 ಎಕರೆ 30 ಎಕರೆ ತೋಟ ಬಿತ್ತಾರೆ. ಮತ್ತೆ ಹೋಗಿ ಮುಡಿಯ. ನಂಗೆ ಬಂದು ಅದು 10 ಎಕರೆ 100 ಎಕರೆ ಬಿಪ್ ಹೋಗಿದ್ದಾರೆ, 10 ಎಕರೆ ಬಿಪ್ ಹೋಗಿದ್ದಾರೆ, 5 ಎಕರೆ ಬಿಪ್ ಹೋಗಿದ್ದಾರೆ. ಲ್ಯಾಂಡೇ ಇಲ್ಲದವ್ರು ಇದ್ದಾರೆ. ಈ ಲ್ಯಾಂಡ್ ಇಲ್ಲದವ್ಕಾಗ ನೆರೀತಾರೆ. ಅವಾಗ ಬಂದು ನಂಗೆ ಎತ್ತ ರೀಡಿಸ್ಟ್ರಿಬ್ಯೂಟ್ ಮಾಡೋದು. ಇಟ್ ಈಸ್ ಪಾಲಿಸಿ ಇಟ್ಕೊ ಅದೊಂದು ಪಾಲಿಸಿ ಮಾಡಿಲ್ಲ. ಈ ಪಾಲಿಸಿ ಮಾಡಿ ಇವಾಗ ಎತ್ತ ಮಾಡಿ ಎತ್ತಿ ಕೊಟ್ಟಾರ. ಎರಡೋದು ಲ್ಯಾಂಡ್ ರೀಯೂಸ್. ಈ ನಂಗೆ ಲ್ಯಾಂಡ್ ಬಂದು ಇವಾಗ ಲ್ಯಾಂಡ್ ದಾರ ವಹಿಸಿ ಕೊಡೋದು. ನಂಗೆ ST ಅವಾಗ ST ಆಗ್ಬಿಟ್ಟಿಲ್ಲ. ಅವಾಗ ಲ್ಯಾಂಡ್ ಬಂದು ನಂಗೆ ಮತ್ತೆ ಮಾರೋದು ಮುಡಿಯ. ಸೊ ನಂಗೆ ಬಂದು ಡಿಮಾಂಡ್ ಬಂದು ಟೋಟಲ್ ಕಮ್ಮಿ ಆಗ್ಬಿಟ್ಟು ನಂಗೆ ಈ ಕಾಲದ ಈಗ ಅವಾಗೆಲ್ಲ ಅದಾಗೆ ಒಂದು ಹಣ ಮಾಡಿ ಲ್ಯಾಂಡ್ ಮಾರ್ತೆಲ್ಲ ನಂಗೆ ಬರ್ಬೋದು. ಬಂದು ಲ್ಯಾಂಡ್ ಇಸ್ ಎಕನಾಮಿ. ಹೌದು ಲ್ಯಾಂಡ್ ಎಂಬುದು ಏನಂದರೆ ಇಟ್ ಈಸ್ ಎಕನಾಮಿಕಲ್ ಗ್ರೋತ್. ಅದು ಅಂತ ನಂಗೆ ಪೊರುಳಾಧಾರ ಎಂಬುದು ಲ್ಯಾಂಡ್ ಇತ್ತ. ಒಂದು ಲ್ಯಾಂಡ್ ಇಟ್ಬಿಟ್ಟು ಮಾರಿಬಿಟ್ಟು ನಂಗೆ ವಸತಿ ಇಟ್ಟನ. ವಸತಿ ಇಲ್ಲದಕ್ಕೂ ಕೂಡ ಒಂದು ಏನೋ ಮಾರಿದ ಒಂದು ಎಡೆ ಒಂದು ಕುನ ಎಡೆ ಒಂದು ಹೊಲವ ಒಂದು ಇದು ಅವಾಗ ಅದನ್ನು ಬಿತ್ತು ಅವಕ್ಕೆ ವಸತಿ ಇಟ್ಟಾರ ಪೊಳಚಿಟ್ಟಾರ. ಇಲ್ಲ ಹಣ ವೇಸ್ಟ್ ಪಟ್ಟು ಕಷ್ಟಪಡೋಕ್ರು ಪಟ್ಟಾರ. ಅದು ನೆರೆಯ ವಿಷಯ ಹಿಡಿದಕ್ಕೆ ಅದು ನಂಗೆ ಆಸೆ ಡೀಪ್ ಹಾಕೋದ್ಗಾರ. ಈಗ ನಂಗೆ ಏನು ಮಾಡೋದಿಲ್ಲ ಈಗ ಲ್ಯಾಂಡ್ ರೀಯೂಸ್ ನಂಗೆ ಲ್ಯಾಂಡ್ ದಾರಾಗ ಮಾರಾಕು ದಾರ ಅದನ್ನು ಈಸಾಕು ಅಂತ ಅದಕ್ಕೂ ಚಟ್ಟ ತಿಬ್ಬದಾರ. ಇದು ಬಂದು ಈಗ ಆಡೋ ಚಟ್ಟ ಬಂದು ಈ ಸಿಳುಬಿಡಿಲ್ಲ. ಈಗ ನಂಗೆ ಬಂದು ನಂಗೆ ಜನರಲ್ ಕ್ಲಾಸ್ ಇದ್ದ. ಈಗ ನಂಗೆ ತೋಟ ಹಿಡಿದೆ ನಾ ಮಾರನೆ ಇವಾಗ ಮಾರನೆ ಎಣ್ಣೆ ಇಷ್ಟ. ಅದು ಗೌರ್ಮೆಂಟ್ ರೂಲ್ಸ್ ಹಿಡಿದ ಆ ರೂಲ್ ಪ್ರಕಾರ ಮಾಡನೆ. ಆ ಶೆಡ್ಯೂಲ್ಗಳಿಂದ ನೀ ಮಾರೋದು ನಿನಗೊಂದು ರೆಸ್ಟ್ರಿಕ್ಷನ್ ಹಿಡಿದ. ನೀ ತತ್ತ ಮಾರಾಕು ನಿನ್ನ ಇಷ್ಟಕ್ಕೆಲ್ಲ ಮಾರೋದು ಮುಡಿಯ ಅಂತ ಬಂದು ಎತ್ತಿಬಿಟ್ಟಾರ. ಸೊ ಸೋ ಮೆನಿ ರೆಸ್ಟ್ರಿಕ್ಷನ್ ವಿಲ್ ಕಮ್ ಟು ಇಂಡಿವಿಜುವಲ್. ನಂಗೆ ಮೈಂಡ್ಗೂ ಎತ್ತಿ ಹಾಕಿಬಿಟ್ಟಾರೆ. ನಂಗೆ ಇತ್ತು ಮಾಡೋದು ಏನು ಮಾಡೋದು ಲ್ಯಾಂಡ್ ಹಿಂಗೆ ಇಂದು ನಾವು ಹೇಳಿದಾಗ ಏನಾಗ್ತದೆ ಲ್ಯಾಂಡ್ ಬರ್ತಿ ಮಾತಾಡ. ನಂಗೆ ನಾಯಿಗೆ ಬಂದು ಎಜುಕೇಷನ್ ಬಿಟ್ಟು ಮಾತಾಡೋ
எஜுகேஷன் ஏன்னா இம்பாக்ட் எஜுகேஷன் ஏகப்பட்ட இம்பாக்டஸ்ல ಆಡದೆ நிறைய ಜೋಲಿ ಆಡದೆ ಅದು நிறைய 10 ಪಾಯಿಂಟ್ ನಂಗೆ ಒಂದು ಇದು ಮಾಡೋ ಇನ್ನು ಲ್ಯಾಂಡ್ದಾಗ ಏನು ಮಾಡಿದಿಲ್ಲ ರೀಡಿಸ್ಟ್ರಿಬ್ಯೂಷನ್ ಒಂದು അതിൻ്റെ ಸೀಲಿಂಗ್ ಮಾಡಿಬಿಟ್ಟಾರ ಅದಾವುದು ನಂಗೆ ಈಗ ಇದ್ರೊಳಗೆ ನಂಗೆ 3-4 ಗ್ರೂಪ್ ಅಪ್ ಐತೆ ಅದಾವುದು ಇಟ್ ಇಸ್ ಆಲ್ ಇಮ್ಯಾಜಿನೇಷನ್ ಇಲ್ಲ ಇದು ನಂಗೆ ಮುಂದೆ ಟಕ್ಕನ ಎಸ್ಟಿ ಮಾಡೋದು ಎಲ್ಲ ಎಸ್ಟಿ ಮಾಡೋದು ತಾ ಮಾಡೋದಿಲ್ಲ ನಾವು ನಾಟ್ ನೋಡು ಇದ್ರೊಳಗೆ ದೇ ಥಿಂಕ್ ದಾರಾಗ ಎಸ್ಟಿ ಬೇಕು ಎಸ್ಟಿ ಎಂಬುದು ದಾರಾಗ ಬೇಕು ಈಗ ಸೊತ್ತು ಲ್ಯಾಂಡೇ ಇಲ್ಲದಾಗಿದ್ದಾರೆ ಅವತ್ತು ಎಸ್ಟಿ ಹಾಕೋದು ನೆಂಚೀರ ಇಲ್ಲ ಈಗ ಲ್ಯಾಂಡ್ 100 ಎಕರೆ ಬಿಚ್ಚೋ ಎಸ್ಟಿ ಹಾಕೋದು ನೆಂಚಿನವ ಈಗ ನಮ್ಮ ಲ್ಯಾಂಡ್ ಲಾಕ್ ಆಗ್ಬಿಟ್ರ ಆಮೇಲೆ ನೆಂಚ ಆಗ ಇದನ್ನೋಗೆ ದೇ ವಿಲ್ ಟೇಕ್ ಅದರ ಒಂದು ನಿಂಗೆ ನನಗೊಂದು ಕೇಪದ ವಾಯ್ಪ್ ಪಡೆದೆ ಇಲ್ಲಿ ಖೇತೆ ನೋಡೋದೆ ಲ್ಯಾಂಡ್ ರೀಡಿಸ್ಟ್ರಿಬ್ಯೂಟ್ ಮಾಡೋದು ವಾಯ್ಪ್ ಪಡೆದೆ ಹೌದು ಗೌರ್ಮೆಂಟ್ದಾಗ ಒಂದು ಡಿಸಿಷನ್ ಇತ್ತು ಅಂದರೆ ದ ಲಾಟ್ ಆಫ್ ಥಿಂಗ್ ಅದು ಬುಡ್ದು ನಂಗೆ ಟಕ್ಕನೆ ನಂಗೆ ಎಸ್ಟಿ ಮಾಡಿಬಿಟ್ಲೆ ನಂಗೆಲ್ಲ ಅದೇ ಇದ್ದಂಗೆ ಎಸ್ಟಿ ಆಗ್ಬಿಟ್ಟವ ಅದಾಪದು ಬಿಡಿಯ ಎಟ್ಟು ಗೋಡೌನ್ ಆಗೆಲ್ಲ ಒಳಗೆ ಹೋಗೋ ತುಟ್ಟಿಬಿಟ್ಟಾರ ಒಳಗೆ ಹೋಗ್ಲಾಗ ನಿಂಗೆಲ್ಲ ಹೋಗಿ ಈ 100 ಎಕರೆ ತೋಟ ಬಿತ್ತೀಯ ನೀ ಎಸ್ಟಿ ಆಗಬೇಡ ನೀ ತನಿ ಹೋಗು ನೀ ಪಿರಿದು ನೋಡು ಇದು ಆಗ ನೀರಿಗೆ ಆ ಪಾಲಿಸಿ ಎತ್ತಿಬೋದು ಕಷ್ಟ ಅದು ಎಸ್ಟಿ ಬಂದು ಒಂದು ಗುರುಪಾತಿಬೋದು ಅವಾಗ ತಂತನಿ ಅಲ್ಲಿ ಇಲ್ಲಿ ಇದ್ದಿಲ್ಲ ಅವಕ್ಕೆ ಕಣಕ್ಕಿಲ್ಲ ಇಸ್ ನಾಟ್ ಕೌಂಟೆಡ್ ಒಂದೇ ಒಂದು ಡಿಸ್ಟ್ರಿಕ್ಟ್ ಎಲ್ಲ ಬಂದು ಈ ಡಿಸ್ಟ್ರಿಕ್ಟ್ ಪಾದಿಯನ್ನು ಎಸ್ಟಿ ಇಲ್ಲ ನಾತೆ ಇಲ್ಲ ಇತ್ತಿಲ್ಲ ಅಂತ ಮಾಡಿದ್ರೆ ಇದು ನಂಗೆ ಒಂದು ಪ್ಲೇ ಬೇರೆ ಪಟ್ರು ಪಾದಿಯನ್ನು ಕಣ ತೋಟ ಅದು ವಸತಿ ಆದವಕ್ಕೆ ಏನಂದರೆ ಅವಕ್ಕೆ ತೋಟ ಎಲ್ಲ ಹೋಗ್ಬಿಟ್ಟು ನಂಗೆ 100 ಎಕರೆ ತೋಟ ಬಿತ್ತೆ 200 ಎಕರೆ ತೋಟ ಬಿತ್ತೆ ಈಗ ನೀ ಎಸ್ಟಿ ಇಟ್ಟು ಅಂದರೆ ಆಗ ತೋಟ ಹೋಗ್ಬಿಟ್ವೆ ತೋಟ ವೇಲಿ ಹೋಗ್ಬಿಟ್ವೆ ಆಗ ಆನವಾ ನಮ್ಮ ಗನಾನ ಆಗ ಇತ್ತಮಕ್ಕೆ ಕಾನ್ಫ್ಲಿಕ್ಟ್ ನಂಗೆ ಏರ್ಪಟ್ರು ನಂಗೆ ಬಂದು ಸಂಡೆ ಬಂದ್ರ ನಂಗೆ ಗನ ಬೇಕು ಜೋಸಿಯ ಬೇಕು ಬೇಕು ಜೋಸಿಯ ಅತ್ತೆ ಬಂದ್ರ ಇನ್ನು ಬಂದು ಇದನ್ನು ರೀಡಿಸ್ಟ್ರಿಬ್ಯೂಷನ್ ಮಾಡೋದಿಲ್ಲ ಅದು ಎತ್ತ ಮಾಡೋದು ಅದು ಗೌರ್ಮೆಂಟ್ ಹೋಗಿ ದಯವಿಟ್ಟು ಟೇಕ್ ಡಿಸಿಷನ್ ಇದು ನಂಗೆ ಇದನ್ನು ಹೇಗಪಟ್ಟ ಇದನ್ನು ಇದು ಒಂದೇ ತಿಂಗುದೋಗಿಯೋ ಅದೇ ಟಕ್ಕ ನಂದು ಕಾಯಿಲ್ ತಾಕಿದ್ಕೊಂಡೆ ನಂಗೆ ಎಷ್ಟೇ ಕನ್ವರ್ಟ್ ಹಾಕೋದು ಮುಡಿಯ ಲಾಟ್ ಆಫ್ ಡಿಸ್ಕಷನ್ ಕೇರಿ ಆನ್ ಒಂದೊಂದು ಎತ್ತೆ ಮಾಡೋದು ಏನು ಮಾಡೋದು ನೋಡಿ ಕಡೆಸಿ ಮಾಡಿರ ಅದು ಮಾಡೋದು ನಂಗೆ ಅಡ್ವಾಂಟೇಜ್ ಬಂದು ವೆರಿ ಲೆಸ್ ಅದು ನಂಗೆ ಎಲ್ಲ ಒಳ್ಳಗಿದ್ರೆ ಎಲ್ಲ ಬಂದು ನಂಗೆ ಬಂದು 50% ಆಫ್ ದ ಪೀಪಲ್ ಬಂದು ಎಬೋ ಆವರೇಜ್ ಅಂತ ಹೇಗೋದು ನಂಗೆ ಒಂದು 50% ಮೇಲೆ ಎಲ್ಲ ಆವರೇಜ್ ಇದ್ದಾರೆ 50% ಮೇಲೆ ಬಿಲೋ ಆವರೇಜ್ ಹೇಗೋದು ದೇ ಆರ್ ಜಸ್ಟ್ ನಂಗೆ ಸರ್ವೈವಲ್ ತಾ ನಂಗೆ ಅಪ್ಪರೊಂದು ಒಳಗಿಂದ ಹೇಗೋದು ಮುಡಿಯ ನಂಗೆ ಕಮ್ಯುನಿಟಿ ಎಲ್ಲವೇ ಒಂದು ಫಸ್ಟ್ ಕ್ಲಾಸ್ ಇದೆ ಹತ್ತದ ಹೇಗೋದು ಎಲ್ಲ ಕಮ್ಯುನಿಟಿಗೂ ಜನರಲ್ ಕಮ್ಯುನಿಟಿ ಕೂಡ ಎಲ್ಲವೇ ಬೆಸ್ಟ್ ಎಕನಾಮಿಕಲಿ ಕರೆಕ್ಟ್ ಇಲ್ಲ ಅದು ಎಕನಾಮಿಕ್ ಒಂದು ಕೆಲಸ ಇದ್ರೆ ಒಬ್ಬಗೊಂದು ತೋಟ ಆಟ್ರ ಒಬ್ಬಗೊಂದು ಏನಂಗೆ ಸಂಪಾದಿಸಿ ತೋಟ ಬಿತ್ತೋಗಿ ಮಾರಿಯಾರ ಅವು ಗಣ ಮಾಡಿರ ಒಂದು ಕೋಡಿ ಕಣಕ್ಕೆ 2 ಕೋಡಿ ಕೊಟ್ರ ಗಣಗಾರ ಇಟ್ಟಾರ ಹತ್ತು ಜೋಲಿ ಬೇರೆ ಅಲ್ಲ ಜನರಲ್ಲ ನೋಡಲೆ ನಂಗೆ ಬಂದು ನೆರಿಯ ಬಂದು ಅಪ್ಪರ ಕಮ್ಮಿ ಇದ್ದಾರೆ ಈ ಕಮ್ಮಿ ಆಯ್ಬೋಗಾಗ ಈ ಎಸ್ಟಿ ಒಂದು ವೇಳೆ ಒಂದು ಬೆನಿಫಿಟ್ ಆಡಾಕು ಅಂತ ಬಂದು ನಂಗೆ ಯೋಚನೆ ಮಾಡೋಕು ಇದು ನಂಗೆ ಹೇಳುತ್ತೆ ಥಿಂಕಿಂಗ್ ಅದರವೇ ಅಲ್ಸೋ ನನಗೆ 50% ಪೀಪಲ್ಗೆ ತೇವಿಲ್ಲ ಅವಾಗ ಬಂದು ಅವಾಗ ಒಂದು ಬಾಧಿப்பு ಏರ್ಪಟ್ರೆ ಯಾಕಂದರೆ ಅವಾಗ ಸೊತ್ತೆಲ್ಲ ಹೋಗ್ಬಿಟ್ರ ಸೊತ್ತದಾಗ ನಂಗೆ ಎಕನಾಮಿಕ್ ಬಂದು ಡೌನ್ ಆಗಿಬಿಟ್ರ ಅಲ್ಲ 50% ಆದ ಪೀಪಲ್ ಬಂದು ನಂಗೆ ಅಗ್ರಿಕಲ್ಚರ್ ನಂಬಿಯಿಂದ ನಂಗೆ ಮೈನ್ ಒಂದು ನಂಗೆ ಅಗ್ರಿಕಲ್ಚರ್ ಈಗ ತನಕ ಕುಣಿವೆಲ್ಲ ಏನಿದ್ರೆ ಎಲ್ಲ ಕೆಲಸ ಹೊರಾಸ್ ಕಡಿದ್ಬಿಟ್ರು ಇದನ್ನು ಮ್ಯಾಕ್ಸಿಮಮ್ ನಂಗೆ ಮುಂದಿನ ಕಾಲ ನೋಡಲೆ ನಂಗೆಲ್ಲ ಹೊರಾಸವಾಗಿ ಕೆಲಸಕ್ಕೆ ಹೋಗಲ್ಲ ನಂಗೆ ಅಗ್ರಿಕಲ್ಚರ್ ನಂಬಿ ವ್ಯವಸಾಯ ನಂಬಿತಿ ಬೋಕ ಈಗ ನಂಗೆ ಕಾಲದಾಗ ಏನು ಹೇಳ್ತಾರೆ ಈಗ ಅಗ್ರಿಕಲ್ಚರ್ ದಾರಿ ನಂಬಿ ಇಬ್ಬೋದಿಲ್ಲ ನಂಗವೇ ಇಬ್ಬೋದಿಲ್ಲ ನಂಗೆ ಈ ಜನ್ರೇಷನ್ ಕಾರ್ರೆ ತೋಟವ ನಂಬಿಯೋ ಹೊಲವ ನಂಬಿ ಅಟ್ಟಿದ್ದಿಲ್ಲ ಅದು ವೇಸ್ಟ್ ಉಂಟು ಅವು ಎಲ್ಲಿಯೋ ಕುಣಿವೆ ಕೊಡೋ ಕುಣಿವೆ ಕಲಿಸೋ ಉಂಟು ಅಲ್ಲಿಂದ ತೊಗಿ ತೋಟ ಗಿಟ್ಟ ಮಾರಿ ಇದು ಮಾಡಿ ಡೆವಲಪ್ ಆಗ್ಬಿಟ್ಟಾರ ಅದನ್ನೇ ನಂಬಿದ್ದಿಲ್ಲ ಅಗ್ರಿಕಲ್ಚರೇ ನಂಬಿಡ್ಬೋಕ ಅವಾಗ ಆಸೆ ಅವಾಗ ಡೆವಲಪೇ ಹಾಕೋದು ಮುಡಿಯ ಯಾಕಂದರೆ ಅಗ್ರಿಕಲ್ಚರ್ ಒಂದು ಡ್ರೈವ್ ತೂಕಿರ ಒಂದು ಎರಕಿರ ಅಲ್ಲಿ ಆವರೇಜ್ ನೋಡಲ್ಲ ಇಟ್ ಕೀಪ್ ಡೌನ್ ತಾ ಅಪ್ಪರ ತೂಕೋದಿಲ್ಲ ಅಪ್ಪರ ಕಮ್ಮಿ ಒಬ್ಬೊಬ್ಬನ ರಕ್ಕಟ ಅವಕ್ಕೆ ಸಿರಿ ತೂಗಿನ ಬಿಟ್ಟಾರ ಇದು ಮತ್ತವಾಗೆಲ್ಲ ಬಂದು ಅಗ್ರಿಕಲ್ಚರ್ದಾಗ ಡೌನ್ ಆಗ್ತಿಬೋದು ಎಂದು ಅವಕ್ಕೆ ಡೌನ್ ಆಗಿದ್ದಾರೆ ಈಗ ಮ್ಯಾಕ್ಸಿಮಮ್ ನಂಗೆ ಅಗ್ರಿಕಲ್ಚರ್ ಡಿಪೆಂಡ್ ಮಾಡ್ತಿದ್ದ ಈಗ ಈ ಜನ್ರೇಷನ್ ಬಂದು ಕುನುವೆಲ್ಲ ಏನಾಗ್ಬಿಟ್ಟಂದ್ರೆ ಈಗೆಲ್ಲ ನಂಗೆ ಅಗ್ರಿಕಲ್ಚರನ್ನ ಡಿಪೆಂಡ್ ಮಾಡಲ್ಲ ಈ ಪ್ರೆಸೆಂಟ್ ಜನ್ರೇಷನ್ ಕುನುವೆ ಏನ್ಬಿಟ್ಟಂದ್ರೆ ಈಗ ದೇ ಆರ್ ಔಟ್ ಆಫ್ ದ ಅಗ್ರಿಕಲ್ಚರ್ ಅವಕ್ಕೆ ಏನಂದ್ರೆ ಅರಿಗಿರು ಈಗ ಅವಾಗ ರೀತಿ ಬಂದು ನೀವು ತಿರುಗಿ ಎತ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಎತ್ತಿಬೋದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಇಟ್ ನಾಟ್ ಪಾಸಿಬಲ್ ಅದು ಒಪ್ಪೋದಿಲ್ಲ ಯಾಕಂದರೆ ಅವಾಗ ಹಾಕೊಂಡು ಹೊರಸ್ ಹೋಗಿ ಪಳಗಿಟ್ರು ಇನ್ನು ಮರ್ಸಿ ಬಂದು ಅಗ್ರಿಕಲ್ಚರ್ ಮಣ್ಣು ವ್ಯವಸಾಯ ಮಣ್ಣೆ ನಾನು ಗಾಸ್ ಹಾಕಿನೆ ಗೋಸ್ ಹಾಕಿನೆ ಎಂಬುದಿಲ್ಲ ಅದೆಲ್ಲ ಬಂದು ಇಟ್ ಈಸ್ ವೆರಿ ರೇರ್ಲಿ ಹ್ಯಾಪನ್ ಇದನ್ನೋಗೆ ಇದು ನಂಗೆ ಲ್ಯಾಂಡ್ಗೆ ಗೆಲ್ಸಿಗೆ ಉದಕ್ಕೆ ಫಸ್ಟ್ ಆಗಬೇಕು ಗೆಲ್ಸಿಗೆ ಉದಕ್ಕೆ ನಂಗೆ ಬಡವರಿಂದ ಬಡವರಿಂದ ಈಗ ಆಲ್ಮೋಸ್ಟ್ ಮುಡಿಯಿಲ್ಲ ಯಾಕಂದರೆ ಗೆಲ್ಸಿಗೆ ಕುಣ್ಣು ಬೇಕು ಕುಣ್ಣು ದಾರಿಗೆ ಯೂಸ್ ರೆಡಿ ಇಲ್ಲ ಕುಣ್ಣುವೆ ಜಲ್ತ ನಂಗೆ ಗೆಲ್ಸಿಗಿದ್ರ ಯಾಕಂದ್ರೆ ನಂಗೆ ವ್ಯವಸಾಯ ಎತ್ತೆ ಹೊಡಿ ನಡೆದಿಲ್ಲ ನಂಗೆ ಬಂದು ಐನಾಗ ಮಾಡಿರ ನಂಗೆ ಮನೆ ಬೋಕೆಲ್ಲ ಗೆಲ್ಸಿಗಿದಾರ ಅದನ್ನೋಗೆ ನಂಗೆ ಎಲ್ಲ ಆ ಕಡೆ ಗೆಲ್ಸಿಗೆ ಚೆನ್ನಾಗಿ ಮಾಡಿರ ಅತ್ತೆ ಮಾಡಿರ ಈಗ ಇರೋದಿಲ್ಲ ಈಗ ಮನೆಗೆ ಬೋಕ ವಯಸ್ಸಾದ ಮಟ್ಟರಿಗೆ ಇವತ್ತು ಮತ್ತೊಬ್ಬ ದಾರ ಪಕ್ಕ ಒಪ್ಪೋದಿಲ್ಲ ಆ ಕುರುವೆಲ್ಲ ಪಕ್ಕ ಹೊಲ ಪಕ್ಕವ ಎಂಟು ಅಲಿಸರಿ ಎಂಟು ಕೂಡ ಒಪ್ಪೋದಿಲ್ಲ ಯಾರು ಒಬ್ಬ ಹೋದಾರೆ ಹೊಲ ಪಕ್ಕ ನಗತ್ತೆ ಏನೋ ಮಾಡಿ ಬಾಳೆ ಮಾಡೋ ತೋಟಗಳು ಹೋಗೋ ಏನೋ ಹೋಗೋ ಅತ್ತಂಟಿದೆ ಆಗ ಏನಾರದಿಲ್ಲ ಗೆಲ್ಸಿಗೆ ಗೆಲ್ಸಿಗೆ ಆಸಿಕ್ಳು ನಂಗೆ ಬೇರೆ ನಂಗೆ ಈಗ ಒಂದು ಐಕ್ ನಂಗೆ ಒಂದು ಒಳ್ಳಂಗಿ ಬೆಳೆ ನಂಗೆ ಬಾದೆಲ್ಲ ತೋಟ ಮೇಲೆ ಬಂದಾರ ನಂಗೆ ಬಂದು ಎಸ್ ಟಿ ಆಗ್ಬಿಟ್ಟೆ ನಂಗೆ ಲೋ ಗ್ರೇಡ್ ಆಗ್ಬಿಟ್ಟೆ ಲೋಕ ಜಾತಿ ಆಗ್ಬಿಟ್ಟಿದ್ದಿಲ್ಲ ನಂಗೆ ಒಳಗೆ ತಂಗಿರ ಯಾಕಂದರೆ ಅವಕ್ಕೆಲ್ಲ ತಿರ್ಗುಂಟ ಅವಕ್ಕೆ ನಂಗೆ ಒಳಗಿದ್ದಾರೆ ಈಗವೇ ನಂಗೆ ಎಲ್ಲ ಒಳಗಿದ್ದಾರೆ ಎಲ್ಲದಕ್ಕೂ ಎಕನಾಮಿಕ್ ಒಳಗಿದ್ದಾರೆ ಅವಕ್ಕೆಲ್ಲ ಎಲ್ಲ ಎಸ್ ಟಿ ತೆಗೆದ್ಬಿಡಿಯ ಅವ್ರು ಫಲತರ ಪಟ್ಟ ಜಾತಿ ಕಾರಿದ್ದಾರೆ ಅವಾಗ ಏನು ಮಾಡಿ ನಂಗೆ ಬಪ್ಪದ ತಂಗಿರ ನಂಗೆ ಬಂದು ಏನಂದಿಲ್ಲ
ಇನ್ನು ಹೊಲವ ನಂಗೆ ಮೇಂಟೈನ್ ಮಾಡೋದೇ ಮುಡಿಯ ತೋಟ ಹೊಲ ಇಲ್ಲವ ಕುಣ್ಣು ಹಾವೇಲಿ ಬಿತ್ತಲಿ ಕೂಡ ನಂಗೆ ಮೇಂಟೈನ್ ಮಾಡಿ ನಂಗೆ ಮಾಡೋದು ಮುಡಿಯ ಯಾಕಂದ್ರೆ ನಂಗೆ ಜನ್ರೇಷನ್ ಸಪೋರ್ಟ್ ಇಲ್ಲ ನಾನು ಕುಣ್ಣು ಸಪೋರ್ಟ್ ಮಾಡೋದಿಲ್ಲ ಕುಣ್ಣು ಎಂಟ್ರಿಗೋ ನಂಗೆ ಈಗಿಬ್ಬ ಕಷ್ಟಪಟ್ಟ ಅನ್ಸಿಟ್ಟು ವಯಸ್ಸೈದು ಆಗಾಗ ನಂಗೆ ಅದನ್ನು ಬಿಟ್ಟು ನಂಗೆ ಬಂದು ಬಿಡ್ತಾರೆ ಇದು ನಂಗೆ ಕಮ್ಯುನಿಟಿ ಏನೋ ಪ್ರಚನೆ ಬಂದಿಲ್ಲ ಇಟ್ ಇಸ್ ಎ ಗ್ರೇಟ್ ಲಾಸ್ ಬಂದು ನಂಗೆ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಬಂದಾರ ಅದನ್ನು ಬಿತ್ತು ನಂಗೆ ಕಮ್ಯುನಿಟಿ ಬಂದು ಈಗ ಒಳಗಿದ್ದು ನೀವು நிறைய ಒಂದು ರಾಜ ಬಂದು ಕೋಯಂಬತ್ತೂರು ಮನೆ ಕಟ್ಟಿದ್ದು ಅಲ್ಲಿ ಮನೆ ಕಟ್ಟಿದ್ದು ಕಾರಣ ಏನಂದರೆ ಅಲ್ಲಿ ಒಂದು ಲ್ಯಾಂಡ್ ಮಾರಿರ ಒಳ್ಳೆ ಬೆಲೆಗೆ ಹೊರ ಅದ್ರಲ್ಲಿ ಮನೆ ಕಟ್ಟಿಟ್ಟು ಎಕನಾಮಿಕಲ್ ಗ್ರೋತ್ ಇಲ್ಲ ಇದೆಲ್ಲ ನಂಗೆ ತಪ್ಪುಂದೇ ಕೊಡೋದು ಅದಾವುದು ಒಂದು ಹತ್ತಮಾಗ ಬದಲ್ತಾ ನಂಗೆ ಡೆವಲಪ್ಮೆಂಟ್ ಬಂದಾರ ಇಲ್ಲ ಈ ಲ್ಯಾಂಡ್ ಬಿತ್ತನೆ ಅಂದ್ರೆ ನಂಗೆ ಮಣ್ಣಿನ ಮೈಂದನ್ ನಾತೆ ಮಣ್ಣ ಕಾಪೋದು ಹೆಂಗತ್ತೆ ಮಣ್ಣ ನೋಡಿ ನಿಂಬೋದು ಅಂದ್ರೊಳ್ಳೆ ಆ ಮಣ್ಣತ ನೋಡಿ ನಿಂಬತ್ತಿರುತ್ತೆ ಬೇರೆ ಒಂದಲ್ಲಿ ನೋಡೋದು ಮುಡಿಯ ಆಗ ಹಿಂದಿನ ಕಾಲದವರೆಗೆ ಐದನೇ ಕಿಲೋಮೀಟರ್ ನಂಗೆ ಮಾರೋದು ಅಷ್ಟು ಎದಿಟ್ಟು ನಂಗೆ ಮಾರಕೊಡೋದು ಸೊತ್ತೆಲ್ಲ ಮಾರಕೊಡೋದು ಈಗ ಅತ್ತಿಲ್ಲ ನೀನು ಬೆಲೆ ಸಿಕ್ಕಿದ್ರೆ ಮಾರಿಬಿಡು ಬೆಲೆ ಸಿಕ್ಕಿಬಿಳೆ ಮಾರಿಬಿಟ್ಟು ನೀ ಡೆವಲಪ್ ಆಗಿ ಹೋಗು ಅದೇ ಅಲ್ಲಿಯೇ ಕುಳಿದು ನಂಗೆ ಅದೇ ನೆಲವ ಕಾತು ನಿಂತಿದ್ರೆ ಅದು ಆಗೋದು ಜೋಲಿ ಇದ್ರ ಮೇಲೆ ಕಾಪೋಕು அடுத்த ಜನ್ರೇಷನ್ ಪಪ್ಪೋಕೆ ನಂಗೆ ನೆಲವ ನೋಡೋಕೆ ದಾರು ಇಲ್ಲ ಇದು ದಯಮಾಡಿ ಏನೇ ನಂಗೆ ಜನ್ರೇಷನ್ ಬಂದು ನಂಗೆ ಇನ್ನು ಟಿ ಆಗ್ಬಿಟ್ಟೆ ಹಿಂಗೆಲ್ಲ ಹೋಗಿ ನೀವು ವ್ಯವಸಾಯ ಮಾಡಿಬಿಡ್ತೀಯೋ ಹಿಂಗೆಲ್ಲ ವ್ಯವಸಾಯ ಗೌರ್ಮೆಂಟ್ದಾಗ ಹೆಂಗೆ ಸರಿಯಾದ ಬೆನಿಫಿಟ್ಸ್ ಬಿಟ್ಟಾರ ಅಂದರೆ ಗೌರ್ಮೆಂಟ್ ಒಂದು ಬೆನಿಫಿಟ್ ತಪ್ಪದಿಲ್ಲ ಅದು ನಂಗೆ ಬಂದು ಸೇಬದಗೋಸೆ ಪಾದಿಯ ಅದು ಪೊಲಿಟಿಕಲ್ ಇದನ್ನೋಗೆ ಪೊಲಿಟಿಕ್ಸ್ನಾಗ ಏನು ಮಾಡಿದ್ರೆ ನಂಗೆ ಡಿವೈಡ್ ಮಾಡಿಬಿಟ್ಬಿಟ್ರೆ ಎಲ್ಲ ಪಾದಿ ಪಿರಿಚಿ ಬಿಟ್ಬಿಟ್ಟಾರೆ ನಂಗೆ ಈ ಮನೆ ಸಿರಿ ಒಳಗಿದ್ದಾನೆ ಈ ಮನೆ ತುಬಿ ಅಮ್ಮ ಕಚ್ಚಿ ಮೈ ಕಚ್ಚಿ ನಂಗೆ ಅದಾರು ಒಂದು ಸೇವೆ ಬುರ್ರು ಅವೆಲ್ಲ ನಂಗೆ ಅದು ಪೊಲಿಟಿಕಲ್ ಅಜೆಂಡಾದಲ್ಲ ನಂಗೆ ಗೌರ್ಮೆಂಟ್ ಪಾಲಿಸಿ ಅಂತ ಇವಾಗೆಲ್ಲ ಡೌನ್ ಮಾಡಿದ್ವಿ ಅಪ್ ಮಾಡಬೇಕು ಕೊಡೋದು ಅಪ್ ಮಾಡಿಬಿಟ್ರೆ ಅವಕ್ಕೆ ಡೇಂಜರು ನಂಗೆ அடுத்த ನಂಗೆಲ್ಲ அரசியல் ಮಾಡೋದು ಕಷ್ಟ ಆಗ್ಬಿಟ್ರೆ ಅತ್ತಂಬುದು ನಂಗೆ அரசியல் சட்ட திருத்தது ಅನ್ನೋದು ಜೋಲಿ ಅದು ನಂಗೆ ಏನು ಮಾಡೋದು ಈಗ ಲ್ಯಾಂಡ್ದೋಗೆ ನೆರಿಯ ಪ್ರಾಬ್ಲಮ್ಸ್ ಬಂದಾರ ನಂಗೆ ಮಾರೋದು ಮುಡಿಯೋದು ಬಂದಾರ ಬೆಲೆ ಕಮ್ಮಿ ಯಾರ ನಂಗೆಲ್ಲ ಬಂದು ಅಪ್ಪರ ಏಳೈ ಮಕ್ಕಳಿಗೆ ಹೋಗ್ಬಿಟ್ಟ ಈಗ ಇನ್ನಗಟ್ಟ ಹಣ ತೋಟ ಬಿತ್ತಾರೆ ಅವಾಗ ಅವಕ್ಕೂ ಎಸ್ ಟಿ ಆಗ್ಬಿಟ್ಟಿಲ್ಲ ಅವಕ್ಕೆ ಎಸ್ ಟಿ ಆಗಿ ತಪ್ಪಿಸಿದೆ ಅಂದಿಲ್ಲ ಹೆಂಗೆ ಎರಡು ಸಾವಿರ ಒಂದು 10 ಎಕರೆ ತೋಟ ಆಡದೆ ನಾ ಎಸ್ ಟಿ ಹಾಕೋದಿಲ್ಲ ಎಂದು ತಪ್ಪಿಸಿದೆ ಅಂದಿಲ್ಲ ಅವ ಅಳಗಾರ ಬಿಟ್ಟ ಇವಾಗ 10 ಎಕರೆ ತೋಟ ನಾನು ಎಷ್ಟೇ ಅವನು ಎಷ್ಟೇ ಇಟ್ಟಿದ್ದಿಲ್ಲ ಇನ್ನು ತೀರ್ತು 10 ಎಕರೆ ತೋಟಕ್ಕೆ ಜೀರೋ 10 ಎಕರೆ ತೋಟ ಬಿತ್ತು ಅಂತ 1 ಎಕರೆ ತೋಟ ಬಿತ್ತು 1 ಎಕರೆ ತೋಟ ಬಿಯ್ಯದವನು ಎಲ್ಲ ಒಂದು ಬೇಕಾಗ್ಬಿಟ್ಟಾರ ತೋಟ ಬೀತ ಅಂತ ಅವಾಗ ಗೆಲ್ಚಕ್ಕಿದ್ದು ಕೂಲಿಗಿದು ಸಮರ್ಸಿ ಹಣ ಮಾಡೋ ಇರ್ತೋ ಆ ತೋಟ ಬೀತವಾಗ ಇನ್ನೂ ಕಷ್ಟಗಳು ಜಾಸ್ತಿ ಬಂದಾರ ಇನ್ನು ನೆರಿಯ ಪ್ರಚನೆಗಳು ಬಂದು ಈ ಲ್ಯಾಂಡ್ ಇದು ರಿಲೇಟೆಡ್ಗೆ ಏಕಪಟ್ಟ ಸಂಡೆ ಬಂದಾರ ಒಬ್ಬ ಕೂಡ ನಂಗೆ ಇನ್ನೂ ಕೋತರು ಮತ್ತೋಗಿ ಅವಕ್ಕೆಲ್ಲ ನಂಗೆ ಕೂಡ ಸಣ್ಣ ಪ್ರಚನೆ ಮಾಡಿರ ಇವಾಗ ಏನಾಗಿ ಈಗ ಲ್ಯಾಂಡ್ ಕೊಟ್ಟಾರೆ ಇವಾಗ ಎಲ್ಲ ನಂಗೆ ನೀರಿಗೆ ಬಂದು பெரிய ಪ್ರಚನೆಗಳು ಬಂದು ಉರುವಾಕೋದಾಗ ಇದೊಂದು ಒಲಿಯುವ ಥರ ಬಂದು ನಾನು ಒಂದು ಪಾಯಿಂಟ್ ಬಿತ್ತೆ ಇಂಡಿನೇ ಇದು ಬಂದು ನಂಗೆ ಗೂಗಲ್ ಸರ್ಚ್ ಮಾಡಿ ಏನೇನು ಪ್ರಚನೆಗಳು ಇದೆಲ್ಲ ನೋಡಿ ನಂಗೆ ಕತ್ತು ಇದತ್ತ ಇನ್ನೂ ನೆರಿಯ ಪ್ರಚನೆ ಆಡಾಕು ಇದೆಲ್ಲ ಈ ಪ್ರಚನೆಗೆ ಇಲ್ಲೇ ಬೇಕು ನಂಗೆ ಇರಾಕು ಈ ಪ್ರಚನೆ ಆಡೋ ಇದೆಲ್ಲ ನೀ ಹೇಗೋದೆಲ್ಲ ಒಂದು ಕಲ್ಪನೆ ಇಂಥವಾಗ ಪ್ರಚನೆ ಪಾಪ ಚಾನ್ಸ್ ಇಲ್ಲ ಅಂತೆಲ್ಲ ಅದನ್ನು ನಿಂಗೆ ಒಂದು ಡಿಬೇಟ್ ಮಾಡೋಕು ನಾ ಬೇಡಿ ಇದ್ರಾಗ ನೆರಿಯ ಜೋಲಿ ಬಂದು ನೆರಿಯ ವಿಷಯ ಆರಾಯ್ಕೆ ಮಾಡ್ತಿದ್ದೆ ಈ ಜೋಲಿನ ಏನೇ ತಮಾಷೆ ನಂಗೆ ಅತ್ತೆ ರಪ್ಪುಗೆ ಹೇಳೋದಲ್ಲ ಈಗ ನಾಯಿಗೆ ಬಂದು ಎಜುಕೇಷನ್ದೋಗಿ ಎಸ್ಸಾಗ ನಂಗೆ ಪಿಂತಳಂಗೆ ಹೋಗ್ಬಿಡೋದು ಅತ್ತೆ ಮೊದಲ ನಾ ಎಜುಕೇಷನ್ ಏನೇ ಅದಪ್ಪರ ಕಣ್ಣೀರು ಒಪ್ಪಕ್ಕದೆ ಅದು ಜೋಲಿ ಅದಕ್ಕನ ಈಗ ನಂಗೆ ಇಂದಿನ ಜೋಲಿಯಾಗೆ ನಂಗೆ ಲ್ಯಾಂಡ್ ಪತಿ ಲ್ಯಾಂಡ್ದೋಗೆ ನಂಗೆ ಅಪಾರ ಸಫರಾನ ಲ್ಯಾಂಡ್ ಪಾಲಿಸೀಸ್ ಹೊಸ ಪಾಲಿಸಿ ಇದು ಮಾಡಿದ್ದಾರೆ ನಂಗೆ ಈ ಲ್ಯಾಂಡ್ ಅಡೋಪ ಈಗ ನಂಗೆ ಇಷ್ಟ ಮಾರಿಬಿಡೋಕು ಅಥವಾ ಈ ಪಾಲಿಸಿ ಹೊತ್ತು ಮಾಡಿ ಇದೆಲ್ಲ ಬಂದು ಸೆಲ್ಬಿಡಿ ಆಗೋದು ಬಿಟ್ರೆ ನಂಗೆ ಎಸ್ ಟಿ ಆಗ್ಬಿಡ ನಂಗೆ ತನಿ ಲ್ಯಾಂಡ್ ಪಾಲಿಸಿ ಬಂದಾರ ಆ ಪಾಲಿಸಿ ಅವಕ್ಕೆ ಉರುವಾಕ್ಯಾರ ಅದನ್ನು ಈಗ ಅವಾಗ ಎಸ್ ಟಿ ಯಾಕಂದರೆ ಅಡೋ ಪಾಲಿಸಿ ಬಂದಿದ್ದೆಲ್ಲ ಗೌರ್ಮೆಂಟ್ ಕೊಟ್ಟಾರ ಗೌರ್ಮೆಂಟೇ ಲ್ಯಾಂಡ್ ಕೊಟ್ಟಾರ ಆ ಗೌರ್ಮೆಂಟ್ ಲ್ಯಾಂಡ್ ಕೊಡೋದು ಲ್ಯಾಂಡ್ ಎಲ್ಲಿಂದ ಕೊಡೋದು ಏಳಂದ್ರೆ ನಂಗೆ ದಾರ ಕೊಡೋದು ಲ್ಯಾಂಡ್ ಐಸಿ ಕೊಡೋದು 19% ಬಂದಾರ ಅವ್ರಿಗೆ ದಾರ ಜಾಸ್ತಿ ಬಿತ್ತಾರೆ ದಾರ ಕಮ್ಮಿ ಬಿತ್ತಾರೆ ಇದೆಲ್ಲ ಏಕಪಟ್ಟ ಪ್ರಚನೆಗಳು ಬಂದು ನೋಡ್ರೊಬ್ರು ಟಕ್ಕ ನಮ್ಗೆ ಎಸ್ ಟಿ ಮಾಡಿಬಿಟ್ಟಾರ ನಂಗೆ ಒಂದು ಎಸ್ ಟಿ ಆಗಿಬಿಟ್ಟು ನಂಗೆ ರಾಜರಾಯ್ಬಿಟ್ನ ಇಂಡಿಯಾಗ ಅಥವಾ ನಿಂಚಿಪ್ಲೆ ನಾನು ಒಂದು ಕಮೆಂಟ್ಸ್ ನಂಗೆ ತಮ್ಮಂದು ಹಾಕಿದ್ದೇನೆ ನಂಗೆ ಎಸ್ ಟಿ ಬಿತ್ತ ನಂಬರ್ 1 ಜಾತಿಯಿಂದ ಹಾಕಿದ್ದೇನೆ ಅದೌದು ನಂಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಾಗೆ ನಂಗೆ ಜಾತಿಗಳು ನೆರೆಯಾಡದೆ ಅದ್ರ ಕಡೆಯಿಸಿ ಕೀಸ್ ಜಾತಿ ಬಂತು ಎಸ್ ಟಿ ಬಂದು ಅದಕ್ಕೆ ಅದು ತಮ್ಮ ಏನು ಹಾಕಿ ನಂಗೆ ನಂಬರ್ 1 ಜಾತಿ ಎಸ್ ಟಿ ಹಾಕಿದ್ದೇನೆ ನಂಗೆ ನಂಗೆ ಒಳಗದೋಗಿ ನಂಗೆ ಇಂಡಿಯಾದಾಗೆ ನಂಬರ್ 1 ಜಾತಿ ಬಂದು ಎಸ್ ಟಿ ಅದು ಒಂದು ಮುಟ್ಟಾಳ್ತಾನ ಇದು ಬಂದು ನಂಗೆ ಬುರದೇ ಕೊಡೋದು ನಂಗೆ ಅಡಿ ಇದು ಕಮ್ಮಿ 1 ಜಾತಿ ಇದ್ದಿಲ್ಲ ಅವಾಗ ಏನಾಗ ಗೌರ್ಮೆಂಟ್ ಏನಾಗ ರಿಫಾರ್ಮ್ಸ್ ಎಲ್ಲ ಕೊಟ್ಟಾರ ಏನಾಗ ನಂಗೆ ಅಲ್ಲಿಗೆ ಬೆನಿಫಿಟ್ಸ್ ಎಲ್ಲ ಕೊಟ್ಟಾರ ನಂಗೆ ಮುನ್ನೇಡು ಕೀಳ್ ತಂಗಿಯವ್ರುಗಳು ಪಿನ್ ಅಡಂಜವ್ರುಗಳು ನಮ್ಮ ಹತ್ರ ಅವೆಲ್ಲ ಕೊಟ್ಟಾರ ಈಗ ನಂಗೆ ಅಷ್ಟು ಮುನ್ನೇರಿಪ್ಟ ಅಂದ್ಬಿಟ್ಟದು ನಂಗೆ ಎಸ್ ಟಿ ಆಗ್ಬಿಟ್ಟು ನಂಗೆ ಒಳಗಡೆ ಎಸ್ ಟಿ ಬಿಸಾಗ ಒಂದು ಮುನ್ನೇರಿಪ್ಟ ನಿಂಚೋದು ಅದು ಪಾಯಿಂಟ್ ಅಲ್ಲ ನಂಗೆ ಬಂದು ನಂಗೆ ಮುನ್ನೇರೋದು ಈಗ ನಂಗೆ ಇಬೋಕೆಲ್ಲ ಬಂದು ಎಲ್ಲ ಎಲೆಗೋದು ಈಗ ಎಲ್ಲ 3-4 ಹೋಗಿ ಪರಿಚಯ ನಂಗೆ ಏನು ಮಾಡಿಲ್ಲ ಈ ಲ್ಯಾಂಡ್ ಇಲ್ಲದಕ್ಕೆ ಬೆನಿಫಿಟ್ ಬರಾಕು ಈ ಲ್ಯಾಂಡೇ ಇಲ್ಲದ ಇಬೋಕೆ ಜೋಶಿ ಬೆನಿಫಿಟ್ ಬರಾಕು ಅದು ತಪ್ಪು ಒಂದು ಹೇಗೋದಿಲ್ಲ ಅದು ಬಂದಲ್ಲಿ ಬಂದಾರ ಅದೇ ಅವಕ್ಕೆ ಲ್ಯಾಂಡ್ ಎಲ್ಲಿಂದ ಇಸಿ ಕೊಟ್ಟಾರ ದಾರ ಕೊಡಿಸಿ ಕೊಟ್ಟಾರ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಎತ್ತೆ ಮಾಡಿರ ದಾರ ಕೊಡಿ ಇಸೋದು ಈಗ ಲ್ಯಾಂಡ್ ನಂಗೆ ಟೋಟಲ್ ಒಂದು ಎಸ್ ಟಿ ಕಮ್ಯುನಿಟಿಯಲ್ಲಿ ಅವಾಗ ಈಸತ್ತ ಲ್ಯಾಂಡ್ ಹೇಳೋದು ಅದೊಂದು ಸೀಲಿಂಗ್ ಇರೋದೆ ನಂಗೆ ಏಸಾಗಬೇಕು ಎಲ್ಲ ಲ್ಯಾಂಡು ನಂಗೆ ಬೀಜ ಅದು ಮುಡಿಯ ಅದಕ್ಕೊಂದು ಸೀಲಿಂಗ್ ಇರೋದು ಆ ಸೀಲಿಂಗ್ ಈ ಜಾಸ್ತಿ ಬಂದ್ಬಿಟ್ಟು ಆ ಲ್ಯಾಂಡಲ್ಲಿ ನಂಗೆ ಎತ್ತಿ ಗೌರ್ಮೆಂಟ್ ಎತ್ತೋದು ಇಲ್ಲ ಎತ್ತಿ ನಂಗೆ
ಲ್ಯಾಂಡ್ ಇಲ್ಲದ ಕೊಡೋದು ಅಥವಾ நிறைய ಪ್ರಶ್ನೆ ಬಂದಾರ. ಇದನ್ನು ನೋಡಿವೆ, ಇದೆಲ್ಲ ಯೋಚನೆ ಮಾಡಿವೆ. ಇದನ್ನು ಬಂದು ನನಗೊಂದು ಡಿಬೇಟ್ ಬಿತ್ತು, ನನಗೆ ಒಂದು ಪಾಲ್ ಇದು ಹಾಕಿದ ಪೋಲಿಂಗ್ ಒಂದು ಹಾಕಿದ. ಪೋಲಿಂಗ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿವೆ. ನನಗೆ 10 ವೀಡಿಯೋ ಐತೆ, 10 ವಿರೋಧ ಪ್ರಶ್ನೆಗಳು ಬಂದು ಏನೇನು ಪ್ರಶ್ನೆ ಆಯ್ತು ಬಂದು 10 ವೀಡಿಯೋ ಹಾಕಿನೆ. 10 ವೀಡಿಯೋ ನೋಡಿಟ್ಟು ಬುರ್ದ ನಂಗೆ ಆಯ್ತು ನಾ ಬೇಕು ಅಲ್ಲ ಅಂಬೋದಲ್ಲ, ಅಂಡರ್ಸ್ಟ್ಯಾಂಡ್ ಮಾಡೋದು. ಇದು ಏನೋ ಪ್ರಶ್ನೆ ನಡೆದೆ, ಇನ್ನು ಏನಲ್ಲಿ ಒಂದೊಂದು ಇಶ್ಯೂಗೂ ಏನೋ ಪ್ರಶ್ನೆ ಬಂದಾರ ಅಂಡರ್ಸ್ಟ್ಯಾಂಡ್ ಮಾಡಿಟ್ಟು ಅದರಿಂದ ನಂಗೆ ಇದನ್ನಾಗ ಮುಡಿವೆತ್ತುವ ನಂಗೆ ನಾ ಹೇಗೋತಕ್ಕೆ ನೋಡೋದು ಬದಲ್ಲ. ನಾ ಇಟ್ ಇಸ್ ಒಪಿನಿಯನ್, ಇಸ್ ಮೈ ಒಪಿನಿಯನ್. ಎಲ್ಲರಿಗೂ ಏನೇ ಇದನ್ನ ಬಂದು ನಿಂಗೆ ಅಪೋಸ್ ಮಾಡಿದಂತ ಇದೆ. ನಾ ಎಲ್ಲರಿಗೂ ಹೇಗೋದೇನಂದರೆ ಇದನ್ನು ಬಂದು ನಂಗೆ ಮಾಡಿಬಿಟ್ರು, ನಂಗೆ ಬಂದರೆ ಕಷ್ಟಪಟ್ಟು ಮಾಡಿದ್ದಾರೆ, ಎಲ್ಲ ಮಾಡಿದಾರೆ, ಕಷ್ಟಪಟ್ಟು ಮಾಡಿದ್ರೆ ತಪ್ಪಿಲ್ಲ. ಇದು ಸಾಕು ಕತೆಗೆ ಬರ್ಬೋದು. ನಂಗೆ ಜಸ್ಟ್ ಔಟ್ ಆಫ್ ಟಾಪಿಕ್ಕು. ನಾವು ಎಲ್ಲ ಬಂದು ಒಳ್ಳಿತು ಮಾಡೇ ಮತ್ತು ಎಲ್ಲ ಮಾಡಿರ ಲೆಸ್ಲೇಟಲ್ಲಿ ಒಳ್ಳಿತು ಮಾಡೋಕರು ಮಾಡಿರ, ಒಳ್ಳಿತು ಮಾಡೋ ಅವಕರು ಸಿಕ್ಕಿಬಿಟ್ಟಾರ. ಇದೊಂದು ಕೂಡ ಸ್ಟೋರಿ. ನಾ ಏರ್ಫೋರ್ಸ್ನಾಗ ಸಿಗಿವೇ ಒಂದು ನಂಗೆ ಒಂದು ಮಂಚ ಅಲ್ಲಿದೆ ಏರ್ಫೋರ್ಸ್ ಇದ್ದರೆ ಅಲ್ಲಿ ಮೆಸ್ ನಡೆದೆ, ಸೆನ್ಸಿಯಸ್ ಮೆಸ್ ಅಂತ ಹೇಳಿದೆ. ಆ ಮೆಸ್ಸಿಂದ ನಂಗೆ ಇಟ್ಟ ತಿಂಟು ಒಬ್ಬ ಬಂದು ನಂಗೆ ತಮಿಳು ಮೆಚ್ಚಿದೊಬ್ಬ ಏನು ಮಾಡಿದ್ರೆ ಬೈಕ್ ಎತ್ತಿ ಹೊರಸ್ ಬಂದನೆ. ಅಲ್ಲಿ ಒಂದು ಮಂಚ ಒಂದು 82 ಬಂದು ಬೈಕ್ ಬುದ್ದು ಆಕ್ಸಿಡೆಂಟು ಅಂದರೆ 86 ಅಡಿಪಟ್ಟಂಗೆ ಇಟ್ಟಿದೆ. ಆ ಮಂಚನೂ ಸಿಟಿ ಅಡಿಪಟ್ಟಂಗೆ ಇಟ್ಟಿದೆ. ಇವಾಗ ಅಲ್ಲಿ ಇಡಿಚಿದಮ್ಮ ಬಂಡಿ ಎತ್ತಿ ನೋಡಿದ್ನೆ. ಇದು ಜಸ್ಟ್ ಮೆಸ್ಸು ಮೊದಲು ನಂಗೆ ಮೈನ್ ನೋಡಿದಾಗ ಅದು ನಂಗೆ ಸೆನ್ಸಿಯಸ್ ಮೆಸ್ ಉಂಟು ನಡೆದೆ. ಅಲ್ಲಿ ನಂಗೆ ತಿಂದುಟ್ಟು ಹೊರಸ್ ನಡೆದಕ್ಕದೆ. ನೋಡಿದ್ರೆ ನೋಡಿದ್ರೆ ಅವಕಾಶ ಹೆಲ್ಪ್ ಮಾಡಿ ಬಂಡಿ ಲಿಚ್ಚಿ ಅವಾಗ ಹೆಲ್ಪ್ ಮಾಡಿ ಇನ್ನೆಲ್ಲ ಸಿಟಿ ಸರಿ ಮಾಡಿದ್ದಾನೆ. ಹೆಲ್ಪ್ ಮಾಡಿ ನಿಂಗೆ ಹೋಗಿದ್ದೆ ಕೇಳಿದ್ದಾನೆ. ಅವಾಗ ಏನು ಮಾಡಿದ್ದಾರೆ, ಈ ಬಂಡಿ ನಂಬರ್ ನೋಟ್ಬಿಟ್ಟಿದ್ದಾರೆ. ನಂಬರ್ ನೋಡ್ಬಿಟ್ಟು ಕೇಸ್ ಹಾಕಿಬಿಟ್ಟಿದ್ದಾರೆ. ಈಗ ಬಂದು ಇವಾಗ ಅವಕ್ಕೆ ಅರ್ಧಾರೆ, ಈ ಮಂಚ ಎಲ್ಲ ಅರ್ಧಾರೆ ಅಲ್ಲ. ಅವಾಗ ಕಣಕೇನಂದ್ರೆ ಅರ್ಧನೆ ದಾರ ಈ ಮಂಚ ಇಡಿಚಿಡೋದು ಅಂಬುದು ಅವಕ್ಕೆ ಅರ್ಧನೆ. ಇದನ್ನು ಹೇಳು ಇನ್ನು ಬಿಟ್ಬಿಟ್ಟಂತೆಗೆ ನಾ ಅಂಬಾಲ ಬಿಡಿದ್ದೆ. ಅಲ್ಲಿಂದ ಒಂದು ಬೇರೆ ಟ್ರಾನ್ಸ್ಫರ್ ಹೋಗ್ಬಿಟ್ಟೆ. ಅಲ್ಲಿಂದ ಬಿಟ್ಟು ಡೆಲ್ಲಿಗೆ ಹೋಗಿ ಈ ಮಂಚನ ಕಂಡೆ. ಈ ಮಂಚನ ನಂಗೆ ಮೊದಲು ಇದ್ದ ಬರ್ತದಾಗ ಚೀಫೆಸ್ಟ್ ಇದ್ದಮ್ಮ ಅದು ಗಂಡು ಮಾತಾಡಿ ಸೌದಿಲ್ಲ ಇದ್ದಿದ್ದು ಬಂದುಬಿಟ್ಟೆ. ಇದು ಎಲ್ಲಿ ಕೆಲಸ ಇದ್ದಾವೆ ನನಗೆ ರಿಟೈರ್ 1 ವರ್ಷ ಬಿಟ್ಟ ಅಂತ. ಈಗ ಎಲ್ಲಿಗೆ ಹೋಗಿದ್ದೆ ಅಂತೆ ಎನ್ನ ಕದಿ ಏನು ಮಾಡೋದು ಈ ಥರ ನಡೆದು ಬಿಟ್ಟ. ನಾ ಹೆಲ್ಪ್ ಮಾಡಿಂದ ಹೋದವನ್ನ ಎನ್ನ ನಂಬರ್ ಇಸ್ಬಿಟ್ಟು ನಾ ಈಗ ರಿಟೈರ್ ಆಗಿ 1 ವರ್ಷ 3-4 ತನಕ ಅಂಬಾಲ ಹೈಕೋರ್ಟ್ಗೆ ನಾವು ಹೋಗಿ ಬಂದೆ. ಇನ್ನು ಹತ್ತಮಕ್ಕೆ ಮಾಡಿಸಿಬಿಟ್ರು. ಹತ್ತಮಕ್ಕೆ ನಂಗೆ ಉಳಿತು ಮಣ್ಣೆ ಅಂತ ಅಲ್ಲಿಗೆ ಹೋಗಿ ನಂಗೆ ಮಾಡಿಬಿಡೋದು ಬಿಡ್ತಾರ. ಇದು ಇತ್ತಮಕ್ಕೆ ನಾ ಈ ಜೋಲಿ ಇದು ಏನಾಗೆ ಇದು ಸ್ಟೋರಿ ಏನಿದ್ರೆ ನಂಗೆ ಬಡಗೋದು ಬಂದು ಒಂದು ಉಳಿತು ಮಣ್ಣೆ ಅಂತ ಮಾಡಿದ್ದಾರೆ. ಅದು ತಪ್ಪಿಲ್ಲ. ನಂಗೆ ಐನಾಕಲ್ಲ ಅಪ್ಪರ ಕಷ್ಟಪಟ್ಟು ಅಪ್ಪರ ಕಾಲದ 50 ವರ್ಷ ಇದು ಇದೇ ಎಷ್ಟಿ ಬಂದು 1950 ನಂಗೆ ಹೋಗ್ಬಿಟ್ಟ ಅಂದರೆ ಅದು 50 ಸಿಕ್ಕಲಿ ಕೂಡ ನಂಗೆ ಅದು ಲಾಸ್ಟ್ 10 ವರ್ಷದಾಗ ನಂಗೆ ಡೆವಲಪ್ಡ್ ಮಚ್ ಮೋರ್ ಅದು ಆಗು ಲಾಸ್ಟ್. ಈಗ 2024 ಸಿಕ್ಕಿರ ಅಂದರೆ ನಂಗೆ ಬಂದು ನಂಗೆ ಅಪ್ಪರ ಮುನ್ನಾಡಿ ಹೋಗಿಂದ ನಂಗೆ ಇಂದಾಡೋ ಈಗ 3 ಹೋಗ್ಬೋದ ಹಿಂಗೆ ಹೇಳಿದೆ ಅಥವಾ ಒಂದು ಜೋಲಿ ಅದು ನಿಂಗೆ ಮಾಡಿದವಾಗೆಲ್ಲ ನಾವು ತಪ್ಪೇ ಹೋಗೋದಿಲ್ಲ. ಇದು ಮಗ ನಂಗೆ ಮಾಡಿದ್ದು ಬಂದು ಮಾಡಿದವಾಗ ತಪ್ಪಾಗ್ಬಿಟ್ರ ಇಲ್ಲೇ ಧಾರಾಗಾಯಿ ಮಾಡಿರೋ ಅವಕಾಗ ಒಂದು ಪ್ರಶ್ನೆ ಬಂದುಬಿಟ್ರ. ಈಗ ಈ ನಂಗೆ ಮಾಡಿದ್ದು ಉಳಿತು ಜೋಲಿ ಈಗ ನಂಗೆ ಬಡಗರು ಸಮುದಾಯಕ್ಕೆ ಒಂದು ಪ್ರಶ್ನೆ ಬಂದುಬಿಟ್ರು ಅವರಿಯೋ ಅಥವಾ ನಂಗೆ ಒಂದು ಮನಸ್ಸಿಗೋಸ್ ಒಂದು ಇದನ್ನ ನಾನು ಏನೇ ಇದರಿಂದ ನಂಗೆಲ್ಲ ಅಪೋಸ್ ಮಾಡಿದ್ದೆ. ನಂಗೆ ಬಂದು ಮಾಡಿದವಕ್ಕೆ ಏನು ಬಿಡ್ತಾರೆ ಇಷ್ಟ ಕಾಲ ಮಾಡಿಬಿಟ್ಟ ಇದು ಎತ್ತೆ ಬಿಡೋದು ಫೈನಲ್ ಸ್ಟೇಜ್ ಆಡದೆ. ಗೌರ್ಮೆಂಟ್ ಆಚೆಗೆ ಈಚೆ ಮಾಡ್ರು ಅದು ಹೇಗಪಟ್ಟರೆ ಕ್ರಿಟಿಕಲ್ ಇಶ್ಯೂಸ್ ಎಲ್ಲ ಆಡದೆ. ನಂಗೆ ಟಕ್ಕನ ಎತ್ತಿದುಣ್ಣಿಯ ಎಷ್ಟು ಮಾಡಿಬಿಡ ಬಡಗರೆಲ್ಲ ಎಷ್ಟು ಬಿಡಿಯ ಅದು ಆಪದ ಮುಡಿಯ ಅದು ನೆರಿಯ ಟೆಕ್ನಿಕಲ್ ಇಶ್ಯೂಸ್ ನೆರಿಯ ಆಡದೆ. ಅದೆಲ್ಲ ನನ್ನ ಸಾಲ್ವ್ ಮಾಡಿ ತುಂಬ ದೊಡ್ಡ ಜೋಲಿ ಅಲ್ಲ. ನಂಗೆ ಏನು ಮಾಡೋದಿಲ್ಲ ಏಮಾನ್ ಮಾಡಿಬಿಟ್ಲಿಯೋ ಎಂದಲೇ ನಂಗೆಲ್ಲ ಬಂದು ನಂಗೆ ಈ ಅಂಬಾಲದಾಗ ನಂಗೆ ಏರ್ಫೋರ್ಸ್ ಮಂಚ ಅವಸ್ಥೆ ಪಟ್ಟಾಗ ನಂಗೆ ಪಡೋದು ಬಿಟ್ರೆ ಅದನ್ನೆಲ್ಲ ವಾಸನೆ ಮಾಡಿವೆ, ಎಲ್ಲ ಥಿಂಕ್ ಮಾಡಿವೆ. ನಾನೆಲ್ಲ ಒಂದು ವಿಷಯ ಅರ್ದು ಈ ವಿಷಯದಾಗ ಇನ್ನೂ ಗೂಗಲ್ಗೆ ಸರ್ಚ್ ಮಾಡಿ ನಾನು ಗೂಗಲ್ ಸರ್ಚ್ ಮಾಡಿ ನಾನೆಲ್ಲ ವಿಷಯಗಳು ನಂಗೆ ಕತ್ತಾವ್ಕೊಳ್ಳೋ ಒಂದು ಇಲ್ಲ. ನಂಗೆ ನೋಡ ಎಲ್ಲ ನಂಗೆ ಹೋಗಿ ಕತ್ತಾವಕ್ಕೆ ಎಕ್ಕಚ್ಚಿದ್ದಾರೆ. ನಂಗೆ ಹೋಗೋದು ಎಲ್ಲ ಬ್ರಿಲಿಯಂಟ್ ಪೀಪಲ್ಸ್ ನಂಗೆ ಎತ್ತೋದು ಒಂದು ಪ್ಲಸ್ ಅಂದರೆ ಪುರ ಒಳಗಿದ್ದಾರೆ ಒಳಗಿದ್ದಾರೆ ಅವಕ್ಕೆಲ್ಲ ಬಂದು ನನಗೆ ಇದು ಜೋಲಿ ಅರಿಯೋದಿಲ್ಲ. ನನಗೆಲ್ಲ ಗೂಗಲ್ ಸರ್ಚ್ ಮಾಡೋಕೆ ಅಲ್ಲಿ ಓದಾಕು ಕಂಡು ಹಾಕು ಏನು ಪ್ರಚನೆಂದು ಏನೇನು ಡಿಫಿಕಲ್ಟೀಸ್ ನಡೆದೆ ಏನು ಉಳಿತಾಡದೆ ಒಳ್ಳಿತ ಏನು ನಡೆದೆ ಎಂಬುದನ್ನು 1-2 ಪಾಯಿಂಟ್ ಹೇಗಾಗುತ್ತಾ ಅದು ರಿಸರ್ವೇಷನ್ ನಡೆದೆ. ನಂಗೆ ಲ್ಯಾಂಡ್ ಸೀಲಿಂಗ್ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಮಣ್ಣಿನ ಮೈಂದ ಬೇಸರ ಬಂದ್ರೆ ನಂಗೆ ಒಂದು ಜೋಲಿ ಈಗ ನಂಗೆ ಮರಣ ತಮ್ಮ ಹಾಕಿದ್ದೇನೆ. ಹೌದು ಇದು ನಂಗೆ ಹಣಗಾಯಿಯೋ ಕಾಜುಗೋ ರಿಸರ್ವೇಷನ್ ಅಲ್ಲ ನಂಗೆ ಮೈಂದರ ಆಯ್ತು. ಮಣ್ಣಿನ ಮೈಂದರ ಆಯ್ತು ಏನು ಮಾಡೋ ಸ್ವಾಮಿ ಎಲ್ಲ ಪಿಚ್ಚಕಾರ ನಂಗೆ ಪೈತಿಕಾರ ಆಗಿ 40 ನಂಗೆ ಬೇರೆ ಒಂದು ಮಾಡೋದು ಮುಡಿಯ ನಂಗೆ ಒಂದು ಇಲ್ಲದಾಗ್ಬಿಟ್ರೆ ಎಲ್ಲ ಜೀರೋ ಆಗ್ಬಿಟ್ರೆ ಅದು ಮಣ್ಣಿನ ಮೈಂದರ ಆಯ್ತು. ನಂಗೆ ಏನು ಯೂಸ್ ಆಡಿದೆ ನಂಗೆ ಒಂದು ಉಳ್ಳಂಗಿ ಮತ್ತು ವಸನ ಮಾಡೋದು ಫಾರಂಬರೆ ನಂಗೆ ಮಣ್ಣಿನ ಮೈಂದ್ರ ಮಣ್ಣ ಎತ್ತ ಕಾತು ಏನು ಮಾಡೋದು ಅತ್ತಪ್ಪ ಒಂದು ಜೋಲಿ ಅದೊಂದು ಕಮೆಂಟ್ಸ್ ಏನಿದೆ ಹಾಕಿದ್ರೆ ಕಮೆಂಟ್ಸ್ ಹಾಕಿ ಐ ಲೈಕ್ ಇಟ್ ಇಲ್ಲ ನನ್ನ ಕಮೆಂಟ್ಸ್ ಬಂದು ನಂಗೆ ನೋಡಿ ಅದು ನಂಗೆ ಏನೋ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಿಲ್ಲ. ಪೀಪಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳೋದು ಆಡದೆ ನಂಗೆ ಹೇಳೋಕೆ ಹೋಗಿದ್ದ ಅದು ಯಾಕೋ ನಂಗೆ ಕತ್ತಾಕು ನದಿಯಿದೆ ಎಲ್ಲ ನೋಡಿ ಓದನೆ ಮಾಡಿವಿ ಗೂಗಲ್ ಚರ್ಚ್ ಮಾಡಿವಿ ಗೂಗಲ್ ನೋಡಿವಿ. ನಾನು ಗೂಗಲ್ ಹತ್ರ ನೋಡಿದ್ದು ಏನೇ ಪ್ರಶ್ನೆ ನಡೆದೆ ಏನೇನು ನಡೆದು ಎತ್ತ ಮಾಡೋಕು ಏನು ಏನು ನಡೆದು ಕಂಡಿಡ್ತು ಎಲ್ಲ ಸೇರಿ ಕಲೆಕ್ಟಿವ್ ಒಂದು ಮುಡಿವೆತ್ತಿ ಎಲ್ಲ ಸೇದು ನಂಗೆಲ್ಲ ಸರಿ ಒಳಗ್ತಾ ನಂಗೆ ಜಂಪ್ ಹಾಯ್ಬಿಡು ಅಂದಲೇ ಅದು ಓಕೆ ನಾ ಆಲ್ಸೋ ಓಕೆ ನಾವೊಂದು ಇಶ್ಯೂ ಇಲ್ಲ.
ಇನ್ನೆಲ್ಲ ಶೇರ್ ಮಾಡಿವಿ, ಎಲ್ಲ ಕಾಣಲಿ. ನಾ ಇನ್ನು ಆಡೋದು ನಾಯಿಗೆ ಬಂದು ಎಜುಕೇಷನ್ ಪற்றி ಇಲ್ಲ. ಎಜುಕೇಷನ್ ಹೋಗಿ ನಾಲ್ಕೈದು ಪಾಯಿಂಟ್ ಬಂದು ಸೀರಿಯಸ್ ಇಶ್ಯೂಸ್ ಆಡೋ ಪ್ರಾಬ್ಲಮ್ಸ್ ಎಲ್ಲ ಆಡೋದೆ, ಅದು ನಂಗೆ ನೋಡೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂದು ವಿಡಿಯೋ. ನಾ ಇದನ್ನು ಅದು ತಮಿಳ್ದಾಗ ಹೋಗೋರ, அடுத்து ಇಂಗ್ಲೀಷ್ದಾಗ ಹೋಗೋರ ಈ ವಿಡಿಯೋ ನೋಡಿವಿ, ಎಲ್ಲ ಶೇರ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಂಗೆ ಒಂದೊಂದು ಜೋನಿವು ನಂಗೆ ಬಡವರ ಇಶ್ಯೂ ಒಂದೊಂದು ಎತ್ತಿ ಅದನ್ನು ಆರಾಚಿ ಮಾಡಿ ನಂಗೆ ಬಂದು ಅದು ನನಗೆ ಹೇಗೋ ಪಾಯಿಂಟ್ದಾಗ ಬಂದು ಪಾಯಿಂಟ್ ಆಡೋದು ಬರೋದೇ ನಂಗೆ ಮಾತಾಡನೇ ಬಂದಲ್ಲ. ನಂಗೆ ಸ್ಟೋರಿ ಹೇಗೋದು ಅದ್ರ ಜೊತೆ ಈಗ ಬಂದು ಈ ಇಶ್ಯೂ ಬಂದು ಏನಾದರೂ ಈ ಸ್ಟೋರಿಗೆ 1 ವೀಕ್ ನಂಗೆ ಸ್ಟಾಪ್ ಮಾಡ್ಬಿಟ್ಟು, ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ಇಶ್ಯೂ ಬಂದುಬಿಟ್ಟ. ಇದು ಒಂದು 10 ವೀಡಿಯೋ ಇದು ಹಾಕಿಬಿಟ್ಟು ಅಂದರೆ ನಂಗೆ ಪಡೆ ಸ್ಟೋರಿ ಆರಬಿಟ್ಟು ನಂಗೆ ರಿಲ್ಯಾಕ್ಸ ಸ್ಟೋರಿ ಟೆಲ್ಲಿಂಗ್ ಅರ್ಥ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಶೇರ್ ಮಾಡಿವಿ. ಬಿ ಹ್ಯಾಪಿ. ಎಲ್ಲ ಒಳ್ಳಂಗಿರ್ಬೋದು ಅಂತ ನಂಗೆ ஜோலி சந்தோஷம். ரமேஷ் கக்கன் விஷன் நீலகிரி படுகா எஸ்டி விழிப்புணர்வு முயற்சிகளுக்கு வரவேற்கிறோம். நீலகிரி மாவட்டத்தில் உள்ள படுகா சமூகங்களில் பட்டியல் பழங்குடியினர் எஸ்டி மாற்றத்தால் ஏற்படும் பாதிப்புகள், நிலம் தொடர்பான பிரச்சனைகளில் கவனம் செலுத்தி கூட்டு முடிவெடுப்பதன் முக்கியத்துவத்தை எடுத்துரைக்கும் விரிவான கண்ணோட்டம் இங்கே உள்ளது. 1. நட்சத்திரக்குறி நில உரிமை மற்றும் விற்பனை கட்டுப்பாடுகள். நட்சத்திரக்குறி எஸ்டி மாற்றமானது நில உரிமை மற்றும் பாதுகா சமூகங்களுக்கான விற்பனை மீதான கட்டுப்பாடுகளுக்கு வழிவகுக்கும். இது நில உடைமைகள் மற்றும் பாரம்பரிய உரிமைகளை பாதிக்கும். 2. நட்சத்திரக்குறி பொருளாதார பாதிப்புகள். நட்சத்திரக்குறி எஸ்டி மாற்றத்திலிருந்து உருவாகும் நில உரிமைகள் மற்றும் விதிமுறைகளைச் சுற்றியுள்ள தெளிவின்மை நில மதிப்புகள் குறைந்து பொருளாதார வளர்ச்சி வாய்ப்புகளை தடுக்கலாம். 3. நட்சத்திரக்குறி ரியல் எஸ்டேட் துறை. நட்சத்திரக்குறி நில உரிமையைச் சுற்றியுள்ள நிச்சயமற்ற தன்மை ரியல் எஸ்டேட் துறையில் மந்தநிலைக்கு வழிவகுக்கும். இது சொத்து உருவாக்குபவர்கள், முதலீட்டாளர்கள் மற்றும் வீட்டு உரிமையாளர்களை பாதிக்கலாம். 4. நட்சத்திரக்குறி சுற்றுச்சூழல் கவலைகள். நட்சத்திரக்குறி நில உடைமை நிலையில் ஏற்படும் மாற்றங்கள், நில பயன்பாட்டு முறைகளில் மாற்றங்கள் மற்றும் வாழ்விட இழப்பு உள்ளிட்ட சுற்றுச்சூழல் தாக்கங்களை ஏற்படுத்தலாம். 5. நட்சத்திரக்குறி கடன் மற்றும் நிதிக்கான அணுகல். நட்சத்திரக்குறி நிலம் சார்ந்த செயல்பாடுகள் மற்றும் நிறுவனங்களில் முதலீடு செய்ய படுகா சமூகங்களை அனுமதிக்கும். கடன் மற்றும் நிதி சேவைகளை அணுகுவதற்கு பாதுகாப்பான நில உரிமை மிகவும் முக்கியமானது. 6. நட்சத்திரக்குறி முதல் தீர்வு வழிமுறைகள். நட்சத்திரக்குறி எஸ்டி மாற்றம் சமூகங்களுக்குள் நில உரிமை மற்றும் வளங்களை அணுகுவதில் மோதல்களுக்கு வழிவகுக்கும். 7. நட்சத்திரக்குறி கூட்டு முடிவெடுத்தல். நட்சத்திரக்குறி எஸ்டி மாற்றத்திலிருந்து எழும் சவால்களின் பன்முகத்தன்மையை கருத்தில் கொண்டு அனைத்து பங்குதாரர்களையும் உள்ளடக்கிய கூட்டு முடிவெடுக்கும் செயல்முறைகள் அவசியம். நிலம் மற்றும் எஸ்டி மாற்றம் தொடர்பான பல்வேறு அம்சங்களை கையாள்வதற்கு கூட்டு முயற்சிகள் மற்றும் முடிவெடுப்பதில் பங்கேற்பு அணுகுமுறைகள் தேவை. கூட்டு முடிவெடுக்கும் செயல்முறைகளில் ஈடுபடுவதன் மூலம் நீலகிரி மாவட்டத்தில் உள்ள படுகா சமூகங்களின் சமூக பொருளாதார நல்வாழ்வு, கலாச்சார பாதுகாப்பு மற்றும் சுற்றுச்சூழல் நிலைத்தன்மை ஆகியவற்றை மேம்படுத்தும் தீர்வுகளை உருவாக்க பங்குதாரர்கள் இணைந்து பணியாற்றலாம். Welcome to Ramesh Kakkan's Vision Nilgiris Baduga ST Awareness Initiatives. Here's an expanded overview of the impacts of scheduled tribe ST conversion on Baduga communities in the Nilgiris district, focusing on land-related issues and highlighting the importance of collective decision-making. Land tenure and sale restrictions. ST conversion may lead to restrictions on land ownership and sales for Baduga communities, potentially affecting land holdings and traditional rights. Economic impacts. The ambiguity surrounding land ownership rights and regulations stemming from ST conversion can result in decreased land values and hinder economic development opportunities. Real estate sector. The uncertainty surrounding land tenure may lead to a slowdown in the real estate sector, affecting property developers, investors, and homeowners. Environmental concerns. Changes in land tenure status could have environmental implications, including alterations in land use patterns and habitat loss. Access to credit and finance. Secure land tenure is crucial for accessing credit and financial services, enabling Baduga communities to invest in land-based activities and enterprises.
Conflict resolution mechanisms. ST conversion may lead to conflicts over land ownership and resource access within communities. Collective decision making. Given the multifaceted nature of the challenges arising from ST conversion, collective decision-making processes involving all stakeholders are essential. Addressing these diverse aspects related to land and ST conversion requires collaborative efforts and participatory approaches to decision-making. By engaging in collective decision-making processes, stakeholders can work together to develop solutions that promote the socioeconomic well-being, cultural preservation, and environmental sustainability of Baduga communities in the Nilgiris district.